ಶ್ರೀಗುರುಭ್ಯೋ ನಮಃ. ಓಂ ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ನೆಚ್ಚಿನ ಅತ್ಯಂತ ಜನಪ್ರಿಯ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಿನ್ನೆ ಕಾರ್ಯಕ್ರಮದಲ್ಲಿ ಬಾಳೆ ಎಲೆ ಹಾಕ್ತಕ್ಕಂತಹ ವಿಧಿ ಹೇಳಿದ್ವಿ, ಊಟಕ್ಕೆ ಕೂರ್ತಕ್ಕಂತಹ ವಿಧಿ. ಈ ಬಾಳೆ ಎಲೆಯ ಮೇಲೆ ಬಡಿಸ್ತಕ್ಕಂಥದ್ರಲ್ಲಿ ಒಂದು ವಿಶೇಷತೆ, ಬಾಳೆ ಎಲೆ ಇರಲಿ ಅಥವಾ ನಿತ್ಯದ ಊಟದ ತಟ್ಟೆ ಇರಲಿ, ಬರೆ ಎಲೆ ಮೇಲೆ ಬಡಿಸ್ತಕ್ಕಂಥದ್ದು ಬಹಳ ನಿಷಿದ್ಧ. ನೇರವಾಗಿ ಅನ್ನವನ್ನು ಬಡಿಸ್ತಕ್ಕಂಥದ್ದು. ಹಾಗಾಗಿ ಸಂಪ್ರದಾಯಬದ್ಧವಾಗಿ ದಿನನಿತ್ಯದ ಜೀವನದಲ್ಲಿ ಮನೆ ಮಕ್ಕಳಾಗಲಿ ಅತಿಥಿಗಳಾಗಲಿ ಯಾರಿಗೇ ಆದ್ರೂ ಬಾಳೆ ಎಲೆ ಮೇಲೆ ಅಥವಾ ತಟ್ಟೆಯಲ್ಲಿ ಅನ್ನ ಊಟ ಬಡಿಸ್ಬೇಕಾದ್ರೆ ಮೊದಲನೇದಾಗಿ ಬಡಿಸ್ಬೇಕಾದಂತಹದ್ದು ಒಂದು ಡ್ರಾಪ್ ತುಪ್ಪ, ಘೃತ. ಶಾಸ್ತ್ರ ರೀತಿಯಾಗಿ ಸಿಹಿ ಬಡಿಸ್ಬೇಕು, ಪಾಯಸ ಅಂತಂದ್ರು. ಆದರೆ ಪ್ರತಿ ದಿವಸ ಪಾಯಸ ಮಾಡಲಿಕ್ಕೆ ವ್ಯವಧಾನ ಇರೋದಿಲ್ಲ, ಅವಶ್ಯಕತೆಯೂ ಇರೋದಿಲ್ಲ. ಪ್ರತಿ ದಿವಸ ಪಾಯಸ ಮಾಡಿದಾಗ ಆ ಪಾಯಸದ ಮಹತ್ವ ನಿಮಗೆ ಕಂಡು ಬರೋದಿಲ್ಲ. ಹಾಗಾಗಿ ಅಲ್ಲಿ ಎಲೆಯ ಈ ಭಾಗದಲ್ಲಿ ಒಂಚೂರು ತುಪ್ಪವನ್ನು ಬಡಿಸ್ಬೇಕು. ಅಥವಾ ತುಪ್ಪ ಆಗದೆ ಇದ್ದ ಪಕ್ಷದಲ್ಲಿ ಒಂದು ಡ್ರಾಪ್ ಹಾಲಾದರೂ ಬಡಿಸ್ಬೇಕು. ನೇರವಾಗಿ ಖಾಲಿ ಎಲೆ ಮೇಲೆ ಅನ್ನವನ್ನು ತಂದು ಬಡಿಸ್ತಕ್ಕಂಥದ್ದು ಅಂಥ ಉತ್ತಮವಾದಂತಹ ಸಂಸ್ಕಾರವಲ್ಲ. ಅನ್ನ ದೋಷ ಬರುತ್ತೆ ಅಲ್ಲಿ ಅಂತ ಹೇಳಿ ನಮ್ಮ ಸಂಸ್ಕಾರದ ಸಿದ್ಧಾಂತ. ಎಲ್ಲೆಲ್ಲಿ ಏನೇನನ್ನ ಬಡಿಸ್ಬೇಕು, ನಮಗೆ ಎಲ್ಲೋ ಏನೋ ಬಡಿಸೋದು ಸರಿಯಾದಂತಹ ಸಂಸ್ಕಾರವಲ್ಲ. ಬಾಳೆ ಎಲೆ ಮೇಲೆ ಬಡಿಸೋದಕ್ಕೆ ಅದರದ್ದೇ ಆದಂತಹ ಒಂದು ಸಂಸ್ಕಾರ, ತಟ್ಟೆಯಲ್ಲಿ ಭೋಜನ ಪಾತ್ರೆಯಲ್ಲಿ ಬಡಿಸೋದಕ್ಕೆ ಅದರದ್ದೇ ಆದಂತಹ ಒಂದು ಸಂಸ್ಕಾರ ಇದೆ. ಆದರೆ ಯಾವುದೇ ಸಂದರ್ಭದಲ್ಲೂ ತಟ್ಟೆಲಾಗಲಿ ಅಥವಾ ಬಾಳೆ ಎಲೆಯಲ್ಲಾಗಲಿ ಊಟ ಬಡಿಸ್ಬೇಕಾದ್ರೆ ಅನ್ನ ಬಡಿಸೋದಕ್ಕೆ, ಮೇನ್ ಡಿಶ್ ಬಡಿಸೋದಕ್ಕೆ ಮುಂಚೆ, ಅನ್ನವೋ ಚಪಾತಿನೋ ಏನೋ ಬಡಿಸೋದಕ್ಕೆ ಮುಂಚೆ ಇನ್ನೇನಾದ್ರೂ ಒಂದು ಸಿಹಿ ಅಥವಾ ಸಿಹಿ ಅಲ್ಲದೆ ಇದ್ದ ಪಕ್ಷದಲ್ಲಿ ತುಪ್ಪ ಅಥವಾ ತುಪ್ಪ ಅಲ್ಲದೆ ಇದ್ದ ಪಕ್ಷದಲ್ಲಿ ಹಾಲು, ಇದಿಷ್ಟು ಅತ್ಯವಶ್ಯಕ. ಇನ್ನು ಈ ಬಾಳೆ ಎಲೆಯಲ್ಲಿ ಬೇರೆ ಬೇರೆ ವ್ಯಂಜನಗಳನ್ನು ಬಳಸ್ತಕ್ಕಂಥದ್ದು, ಉಪ್ಪನ್ನು ಬಳಸ್ತಕ್ಕಂತಹ ಸ್ಥಳ ಇದಾಗಿದೆ. ನೋಡಿ, ನಮ್ಮ ಪೂರ್ವಿಕರು ಎಷ್ಟೊಂದು ನಿಖರವಾಗಿ ಕೆಲವಷ್ಟು ನಿಯಮಗಳನ್ನು ಮಾಡಿಟ್ರು. ಉಪ್ಪನ್ನು ಬಳಸ್ತಕ್ಕಂಥದ್ದು ಈ ಜಾಗ. ನಿಮಗೇನಪ್ಪ ಪ್ರತಿಯೊಂದಕ್ಕೂ ಒಂದೊಂದು ಜಾಗ ಅಂತಾರಲ್ಲ, ಅದು ಏನಿದೆ ಅದರ ಅರ್ಥ ಅಂತ ಅನ್ಸ್ಬೋದು. ಉಪ್ಪು, ಲವಣ, ದ ಸಾಲ್ಟ್. ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಕೂಡ ಊಟದಲ್ಲಿ ಅವರದ್ದೇ ಆದಂತಹ ಒಂದು ರುಚಿ ಇರುತ್ತೆ. ಕೆಲವುದಕ್ಕೆ ಉಪ್ಪು ಖಾರವೋ ಕಡಿಮೆ ಜಾಸ್ತಿ ಇಂದಾಗ ಒಂದಿಷ್ಟು ಮೇಲೆ ಉಪ್ಪು ಹಾಕೊಳ್ತಕ್ಕಂತಹ ಪದ್ಧತಿ. ಇನ್ನು ಮಜ್ಜಿಗೆ, ಮೊಸರು ಅಂತಹ ಚಪ್ಪೆ ಪದಾರ್ಥಗಳನ್ನ ಊಟ ಮಾಡಬೇಕಾದ್ರೆ ಉಪ್ಪು ಹಾಕೊಳ್ತಕ್ಕಂತಹ ಪದ್ಧತಿ. ಆದರೆ ಮೇಲುಪ್ಪು ಹಾಕೊಳ್ತಕ್ಕಂತಹದ್ದು ಆರೋಗ್ಯ ಶಾಸ್ತ್ರದಲ್ಲಿ ಅಷ್ಟೊಂದು ಹೇಳಿರ್ತಕ್ಕಂಥ ವಿಚಾರವಲ್ಲ. ಅದು ಎಷ್ಟು ಅಡುಗೆ ಉಪ್ಪು ಹಾಕಿರ್ತಾರೋ ಅಷ್ಟರಲ್ಲೇ ಊಟ ಮಾಡತಕ್ಕಂಥ ಅಭ್ಯಾಸ ಬಹಳ ಸೂಕ್ತವಾದಂಥದ್ದು, ಸರಿಯಾದಂತಹದ್ದು. ನೀವು ನಿಮ್ಮ ಮಕ್ಕಳಿಗೆ ಕಲಿಸಬೇಕಾದಂತಹದ್ದು ವಿಶೇಷವಾಗಿ ಮೇಲುಪ್ಪು ಹಾಕೊಳ್ಳದೇನೆ ಮೇಲೋಗರದಲ್ಲಿ ಏನು ಉಪ್ಪು ಹುಳಿ ಖಾರ ಹಾಕಿರ್ತಾರೆ ಅದಕ್ಕೆ ಆ ರುಚಿಗೆ ಹೊಂದ್ಕೊಳ್ತಕ್ಕಂತಹ ಒಂದು ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಸಂಸ್ಕಾರ. ಆದಾಗ್ಯೂ ಕೂಡ ಅನಿವಾರ್ಯವಾಗಿ ಉಪ್ಪು ಹಾಕೊಳ್ಳೇಬೇಕಾದಂತಹ ಸಂದರ್ಭ ಬಂದರೆ ಉಪ್ಪು ಬಡಿಸ್ತಕ್ಕಂತಹ ಜಾಗ ಇದೇ ಆಗಬೇಕು. ಇದರ ಹೊರತಾಗಿ ಎಲ್ಲೋ ಇಲ್ಲೋ ಇಲ್ಲೋ ಎಲ್ಲೋ ಕೈಗೆ ಸಿಕ್ಕಿದಲ್ಲಿ ಬಡ್ತಕ್ಕಂಥದ್ದು, ಉಪ್ಪು ಬಡಿಸ್ತಕ್ಕಂಥದ್ದು ಅಶಾಸ್ತ್ರೀಯ. ಇನ್ನು ಬೇರೆ ಉಳಿದಂತಹ ಅಲ್ಪ ವ್ಯಂಜನಗಳು ಅಂದ್ರೆ ಸಲಾಡ್ ಆಗ್ಬೋದು, ಕೋಸಂಬರಿ ಆಗ್ಬೋದು, ಅಥವಾ ಉಳಿದ ಚಟ್ನಿ, ಇಂಥ ಪದಾರ್ಥಗಳನ್ನು ಬಡಿಸ್ತಕ್ಕಂಥದ್ದು ಈ ಭಾಗದಲ್ಲೇ ಆಗಬೇಕು, ಎಲ್ಲೆಲ್ಲೋ ಬಡಿಸ್ತಕ್ಕಂಥದ್ದಲ್ಲ. ಇನ್ನು ಉಳಿದಂತಹ ಡ್ರೈ ವೆಜಿಟೇಬಲ್ಸ್ ಅಂತ ಏನ್ ಕರಿತೀರಾ, ಅಂತಂದ್ರೆ ಪಲ್ಯ ಅಂತ ಕರಿತೇವಲ್ಲ, ಅದನ್ನು ಬಡಿಸ್ತಕ್ಕಂತಹ ಜಾಗ ಈ ಭಾಗದಲ್ಲೇ ಇರಬೇಕು. ಇದಕ್ಕೆ ಒಂದು ನಿಯಮ ಶಾಸ್ತ್ರ ಅಂತ.
ಇನ್ನು ಕೆಲವಷ್ಟು ವಿಶೇಷವಾದಂತಹ ಭಕ್ಷ್ಯಾದಿಗಳನ್ನು ಊಟ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಬಡಿಸ್ತಕ್ಕಂತಹ ಭಾಗ ಈ ಭಾಗವೇ ಆಗಬೇಕು. ಪುಳಿಯೋಗರೆ, ಚಿತ್ರಾನ್ನ, ಇನ್ನುಳಿದಂತಹ ಕೆಲವಷ್ಟು ವಿಶೇಷವಾದ ಸಿಹಿ ಪದಾರ್ಥಗಳನ್ನು ಈ ಭಾಗದಲ್ಲಿ, ಎಲೆಯ ಮಧ್ಯಭಾಗದಲ್ಲಿ ಮುಖ್ಯ ವ್ಯಂಜನವಾದಂತಹ ಅನ್ನ ಬಡಿಸ್ತಕ್ಕಂಥದ್ದು ಸೂಕ್ತವಾದಂತಹ ಕ್ರಮ. ಅದು ಸೂಕ್ತವಾದಂತಹ ಸಂಸ್ಕಾರ. ಏನಪ್ಪ ಊಟಕ್ಕೂ ಇಷ್ಟೊಂದು ಸಂಸ್ಕಾರವೇ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಹೌದು, ಆಹಾರಕ್ಕೆ ವಿಶೇಷವಾದಂಥ ಸಂಸ್ಕಾರವನ್ನು ಕೊಟ್ಟು ಸಂಸ್ಕಾರಯುಕ್ತವಾಗಿ ಊಟ ಮಾಡತಕ್ಕಂಥದ್ದೇ ಭಾರತೀಯ ಸಂಸ್ಕಾರದ ವೈಶಿಷ್ಟ್ಯತೆ. ಇದರ ನಂತರದಲ್ಲಿ ಊಟ ನಮ್ಮ ತಟ್ಟೆಗೆ ಎಲೆಗೆ ಏನು ಬಡಿಸ್ತಾ ಇದ್ದಾರೆ ಅಂತ ತೆಗೆದು ನಾವು ತಿನ್ನೋದಲ್ಲ. ಎಷ್ಟೊಂದು ಅದ್ಭುತವಾದ ಸುಂದರವಾದಂತಹ ಸಂಸ್ಕಾರ ನಮ್ಮ ಹಿರಿಯರು ನಮಗೆ ಹಾಕೊಟ್ಟಿದ್ದಾರೆ ನೋಡಿ. ಸಹನೌ ಭುನಕ್ತು ಸಹನವವತು ಸಹನೌ ಭುನಕ್ತು ಅಂದ್ರು. ಒಟ್ಟಿಗೆ ಕೂತು ಊಟ ಮಾಡಿ. ಇಷ್ಟ ಜನೈ ಸಹ ಭುಕ್ತಂ ಭುಕ್ತಂ ಅಂತಂದಂತಹ ಧ್ಯೇಯೋದಾತ್ತವಾದಂತಹ ಸಂಸ್ಕಾರ ಈ ಭಾರತೀಯ ಸಂಸ್ಕಾರ, ನಿಮ್ಮೆಲ್ಲರ ಸಂಸ್ಕಾರ. ಅದು ಊಟವನ್ನು ಪ್ರಾರಂಭ ಮಾಡಬೇಕಾದರೆ ಎಲ್ಲರಿಗೂ ಅಕ್ಕಪಕ್ಕದಲ್ಲಿ ಕೂತಿರ್ತಕ್ಕಂಥವರೆಲ್ಲರಿಗೂ ಬಡಿಸಿದಾರಿಯೇ ಅನ್ನೋದನ್ನ ಗಮನಿಸಿದ್ದು ಒಟ್ಟಿಗೆ ಆ ಭಗವಂತನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಅನ್ನಪೂರ್ಣೇಶ್ವರಿಯ ಕೃಪೆ ತಗೊಂಡು ಅನ್ನ ಶುದ್ಧಿಯಲ್ಲಿ ಮಾಡಿಕೊಂಡು ಊಟ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಇಬ್ಬರು ಕೂತಿರಲಿ, 3 ಜನ ಕೂತಿರಲಿ, ಸಭೆ ಸಮಾರಂಭಗಳಲ್ಲಿ 20 ಜನ ಕೂತಿರಲಿ, ಒಟ್ಟಿಗೆ ಭಗವಂತನ ಸ್ಮರಣೆಯನ್ನು ಮಾಡಿ ಊಟ ಪ್ರಾರಂಭ ಮಾಡ್ತಕ್ಕಂಥದ್ದು ಉತ್ತಮವಾದಂತಹ ಸಂಸ್ಕಾರ. ಬನ್ನಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಇನ್ನೂ ಒಂದಿಷ್ಟು ಮಾತಾಡೋಣ. ಈಗ ವಾಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಗಿಲಿನ ಮೇಲೆ ಸೀತು ಇರತಕ್ಕಂತಹ ಒಂದು ಹೋಲ್ ಇರೋದ್ರಿಂದ ಆ ಛಿದ್ರ ದೋಷ ಬರುತ್ತೆ ಆ ಬಾಗಿಲಿಗೆ. ಅದರ ಪರಿಹಾರಕ್ಕಾಗಿ ಅಲ್ಲಿ ಕೆಲವಷ್ಟು ಸಣ್ಣ ಸಣ್ಣ ಉಪಾಯಗಳಿದ್ದಾವೆ. ಹಾಗಾಗಿ ಅದಿದ್ದ ಮಾತ್ರಕ್ಕೆ ನೀವು ನಮ್ಮ ಮನೆಯಲ್ಲಿ ಏನೋ ದೊಡ್ಡ ವಾಸ್ತು ದೋಷ ಇದೆ ಅಂತ ಯೋಚನೆ ಮಾಡಬೇಕಾಗಿದ್ದಿಲ್ಲ. ಇಲ್ಲಿ ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಯು ಫೋಕಸ್ ಆನ್ ದಿ ಪ್ರಾಬ್ಲಮ್ ವಿಲ್ ಇನ್ಕ್ರೀಸ್. ಇಫ್ ಯು ಫೋಕಸ್ ಆನ್ ದಿ ಸೊಲ್ಯೂಷನ್, ಮೋರ್ ಸೊಲ್ಯೂಷನ್ ಯು ವಿಲ್ ಫೈಂಡ್ ಅಂತ. ಒಂದು ಸಮಸ್ಯೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಸಮಸ್ಯೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಆ ಸಮಸ್ಯೆ ಪರಿಹಾರಕ್ಕೆ ನಾವು ಯೋಚನೆ ಮಾಡಿದ್ರೆ ಹಲವಾರು ಪರಿಹಾರ ಮಾರ್ಗಗಳು ನಮಗೆ ಗೋಚರಿಸುತ್ತಂತೆ. ಎಂಥ ಅದ್ಭುತವಾದಂತಹ ಸುಂದರವಾದಂತಹ ವಾಕ್ಯ ನೋಡಿ. ಇಫ್ ಯು ಫೋಕಸ್ ಆನ್ ದಿ ಟೋಟಲಿ ಫೋಕಸ್ ಆನ್ ದಿ ಪ್ರಾಬ್ಲಮ್ ವಿಲ್ ಇನ್ಕ್ರೀಸ್, ಇಟ್ ವಿಲ್ ಬಿಕಮ್ ಬಿಗ್. If you focus on solution, there will be more number of solutions you can find, more way to find the ways to come out from that problem. ಹಾಗೆ ಯಾವುದೇ ಸಮಸ್ಯೆ ಅಂತಂದ್ರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಪರಿಹಾರ ಮಾರ್ಗ ಇದೆ. ಅದ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ. ಇನ್ನು ನೇರವಾಗಿ 3 ಬಾಗಿಲುಗಳು ಇರಬಾರ್ದು ಮನೆ ಒಳಗಡೆ. ಮೇನ್ ಎಂಟ್ರೆನ್ಸು, ಡ್ರಾಯಿಂಗ್ ರೂಮ್ ಎಂಟ್ರೆನ್ಸು, ಅದರ ನಂತರದಲ್ಲಿ ಸೀದಾ ಡೈನಿಂಗ್ ಹಾಲಿಗೋ ಕಿಚನ್ಗೋ ಅಥವಾ ಮನೆ ಹಿಂಭಾಗದ ಬಾಗಿಲು, 3 ನೇರವಾಗಿ ಆ ಮನೆಯಲ್ಲಿದ್ದರೆ ಆ ಮನೆ ಅಭಿವೃದ್ಧಿ ಆಗೋದಿಲ್ಲ. ಮನೆಯ ಗಂಡಸರ ಮತ್ತು ಗಂಡ ಮಕ್ಕಳ ಆರೋಗ್ಯ ಮತ್ತು ಆಯುಸ್ಸು ಬಹಳ ಬೇಗ ಕಡಿಮೆ ಆಗತ್ತೆ ಅಂತಕ್ಕಂಥದ್ದು ಶಾಸ್ತ್ರದ ಸಿದ್ಧಾಂತ. ಇನ್ನೂ ಹೆಚ್ಚಿನ ವಿಶೇಷಗಳನ್ನು ನಮ್ಮ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು.